ಒಂದೇ ಸಲ ಬರ್ತಾ ಇದೆ. ಸೊ ಇದಕ್ಕೆ ನೀವು ಏನು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಅಂತ? ಸರ್ ಅದಕ್ಕೆ ಇವಾಗ ಮೊಗ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಪೇಪರ್ ಪ್ಲಾನ್ ಮಾಡಿದೀನಿ. ಮತ್ತೆ ಈ ತರ ಅರ್ಧಂಬರ್ಧ ತೇಮಗಳು ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಗಿಡಕ್ಕೆ ಕೋಲ್ಡ್ ಆಗ್ತದೆ. ಹಂಗಾಗಿ ಆಗಾಗ ಸ್ವಲ್ಪ ಸಲ್ಫರ್ ಬಿಟ್ಕೊಂತಾ ಇದೀನಿ. ಸಲ್ಫರ್ ಮೆಗ್ನೀಷಿಯಂ ಅಂತವು ಮಾಡ್ತಿರೋದು ಅದನ್ನ ಈಗ ನೋಡಿ ಈ ರೀತಿಯಲ್ಲಿ ನೀಟಾಗಿ ಕವರ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಕವರ್ ಸ್ಪ್ರೇ ಮಾಡ್ಬೇಕಂತಂದ್ರೆ ಈ ಕಡೆ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಈಗ ಎತ್ತಿ ಮೇಲೆ ಒಂದು ಕ್ಲಿಪ್ ಹಾಕಿ ತೋರಿಸಿದ್ದಾರೆ. ಅಲ್ಲಿರೋ ಕ್ಲಿಪ್ ತಗೊಳ್ಳಿ ಹೇಳ್ತೀನಿ ನೋಡಿ. ಈ ತರ ಒಂದು ಕ್ಲಿಪ್ ಹಾಕ್ಬಿಟ್ರೆ ಇಲ್ಲೊಂದು ಅಲ್ಲೊಂದು ಹಾಕ್ಬಿಟ್ರೆ ನಾವು ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಸ್ಪ್ರೇ ಮಾಡೋ ಟೈಮ್ ನಮ್ಗೆ ಅನುಕೂಲ ಆಗ್ತದೆ. ಚಿಕ್ಕ ಗಿಡ ಅಂತ ಹೇಳ್ಬಿಟ್ಟು ಆಲ್ರೆಡಿ ತಂದ್ಬಿಟ್ರೆ ನೆಕ್ಸ್ಟ್ ಬೇರೆ ಬೆಳೆ ಜಾಸ್ತಿ ಆದ್ರೆ ಅವಾಗ ಚೇಂಜ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಒಂದೇ ಸಲ 8 ಅಡಿ ತಂದಿದ್ದೀನಿ. 8 ಅಡಿ ಅದು ಕೂಡ ಡ್ಯೂರಬಿಲಿಟಿ ಬಂದು ಒಂದು 3 ಬೆಳೆಗೆ ಆಗ್ತದೆ ಅಂತ ಹೇಳಿದ್ರೆ 3 ಬೆಳೆಗೆ ನೋಡೋಣ ಒಂದ್ಸಲ ಯೂಸ್ ಮಾಡಿದ್ರೆ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಸಂಚಿಕೆ ಅಂತಾನೆ ಹೇಳ್ಬೋದು. ಕಾರಣ ಏನಂತೀರಾ, ನಮ್ಮ ಜೊತೆಲಿದ್ರೆ RJ ಬ್ರೋ ಅಂತ ಇನ್ಸ್ಟಾಗ್ರಾಮಲ್ಲಿ ಧೂಳು ಎಬ್ಬರಿಸ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಇವರು ಪರಿಚಯ ಇಲ್ದಿರ್ತಕ್ಕಂಥದ್ದು ವ್ಯೂವರ್ಸೇ ಇರೋದಿಲ್ಲ ಅಂತ. ಮತ್ತು ಇನ್ನೊಂದು ವಿಶೇಷವಾದ ಏನಂದರೆ, ಲಾಸ್ಟ್ ಇದರಲ್ಲಿ ಸಂಚಿಕೆಯಲ್ಲಿ ಇವರು ಕ್ಯಾಪ್ಸಿಕಮ್ ಕೃಷಿನಲ್ಲಿ ಯಶಸ್ವಿ ಕೃಷಿ ಅಂತ ಹೇಳಿದಾಗ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಈಗ ಸೇವಂತಿ ಕೃಷಿ, ಕ್ಯಾಪ್ಸಿಕಮ್ ಕೃಷಿ ಆದಮೇಲೆ ಸೇವಂತಿ ಕೃಷಿನೂ ಮಾಡಿದ್ದಾರೆ. ಅದರಲ್ಲಿ 2ನೇ ಬೆಳೆಯಾಗಿ ಅದೇ ಬೆಡ್ನಲ್ಲೇ. ಮತ್ತು ಇನ್ನೂ ವಿಶೇಷವಾಗಿ ಪೇಪರ್ ಮಲ್ಚ್ ಮಾಡೋ ಥರ. ಕಾರಣ ಏನಂತೀರಾ, ಮಳೆಗಾಲದಲ್ಲಿ ಹೂವನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಕ್ವಾಲಿಟಿಯಾಗಿ ತಗೋಬರ್ಬೇಕು ಅನ್ನೋದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ಅವರು ಹೇಳ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ವೀಕ್ಷಕರಿಗೆ ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಡ್ತಾ ಇರ್ತೀರಾ, ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ ಮತ್ತೆ ನಮ್ಮ ವೀಕ್ಷಕರು ಹೆಲ್ಪ್ ಆಗುತ್ತೆ. ಖಂಡಿತ ಸರ್, ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಹೇಳ್ತೀನಿ. ನಂಗೆ ಗೊತ್ತಿಲ್ಲದ ತಿಳ್ಕೊಂಡು ಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ ಸರ್. ಧನ್ಯವಾದ, ಥ್ಯಾಂಕ್ ಯು ಸರ್, ವೆಲ್ಕಮ್. ಹಿಂದೆ ಒಂದ್ಸಲಿ ಅಲ್ಲ, ಈ ಹಿಂದೆ ಒಂದ್ಸಲಿ ಬಂದು ತೊಂದರೆ ಕೊಟ್ಟಿದ್ದೆ, ಇವತ್ತು ಬಂದು ಮತ್ತೆ ತೊಂದರೆ ಕೊಡ್ತಾ ಇದ್ದೀನಿ. ನೀವೇನ್ ತೊಂದರೆ ಕೊಡ್ತಾ ಇಲ್ಲ ಸರ್. ಸೊ ಈಗ ಬಂದು ಇದರಲ್ಲಿ ಇಂಟ್ರೂಡರ್ ಕ್ಯಾಪ್ಸಿಕಮ್ ಮಾಡಿದ್ರಿ, ಆ ಬೆಳೆ ಬಂದು ಒಂದು ಸಕ್ಸಸ್ಫುಲ್ ಆಗಿ ಆಯ್ತು ಅಂತ ನಾನು ವಿಡಿಯೋ ಮಾಡಿದ್ನಲ್ಲ, ನನ್ನ ಅನಿಸಿಕೆ ಅದು. ಹೆಂಗಿತ್ತು ಸರ್ ಅದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು? ತುಂಬಾ ಚೆನ್ನಾಗಾಯ್ತು, ಪರವಾಗಿಲ್ಲ. ಒಂದು ಹಂತದವರೆಗೂ ಚೆನ್ನಾಗಾಯ್ತು. ಅದಾದ್ಮೇಲೆ ಸ್ವಲ್ಪ ರೇಟ್ಗಳು ಕಮ್ಮಿ ಆಯ್ತು. ಇದಕ್ಕೆ ರೋಗಗಳು ಜಾಸ್ತಿ ಹೋಗ್ತಾ ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ಕಿತ್ತಾಕ್ಬಿಟ್ಟು ಒಂದು 8-9 ತಿಂಗಳು ಇಟ್ಕೊಂಡಿದ್ವಿ. 9 ತಿಂಗಳು ಇತ್ತು, ಕಿತ್ತಾಕ್ಬಿಟ್ವಿ ಸರ್. ಸರಿ ಸರ್. ಇದಾದ್ಮೇಲೆ ಈಗ ಬಂದು ಕೆಲವೊಬ್ರು ಏನಂತ ಹೇಳಿದ್ರೆ, ಸ್ವಲ್ಪ ದುಡ್ಡಿರೋ ಅಂತ ಫಾರ್ಮರ್ಸ್ ಏನ್ ಮಾಡ್ತಾರೆ, ಒಂದು ಬೆಳೆ ತೆಗೆದ್ಮೇಲೆ ತೆಗೆದು ಬಿಸಾಕಪ್ಪ, ಈ ಮೆಸ್ನ ತೆಗಿ, ಎಲ್ಲ ಉಳುಮೆ ಮಾಡೋ ಮತ್ತೆ ಗೊಬ್ಬರ ಹಾಕು, ಈ ಮೆಥಡ್ಗೆ ಹೋಗ್ತಾರೆ. ಹೌದೌದು. ಬಟ್ ನೀವು ಒಂದು ಅಮೌಂಟ್ ಸೇವಿಂಗ್ ಆಗ್ಲಿ, ಉಳಿತಾಯ ಮಾಡಿ ಅದರಲ್ಲೇ ಮತ್ತೆ ಇನ್ನೊಂದು ಬೆಳೆ ಬೆಳಿಬೇಕಂತ ಪ್ಲಾನಿಂಗ್ ಹೆಂಗ್ ಬಂದ್ರಿ ಸರ್? ಹೆಂಗೋ ಇವಾಗ ಈ ಸ್ಟ್ರಕ್ಚರ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಬರೀ ಒಂದೇ ಬೆಳೆ ಬೆಳ್ಕೊಂಡ್ರೆ ನಮ್ಗೆ ಲಾಸ್ ಸರ್. ಅಟ್ಲೀಸ್ಟ್ ಒಂದ್ 2-3 ಬೆಳೆ ಆದ್ರೂ ಬೆಳ್ಕೊಂಡ್ರೆ ನಮ್ಗೆ ಏನಾದ್ರು ರೈತರಿಗೆ ಅನುಕೂಲ ಆಗೋದು. ಹಂಗಾಗಿ ಇವಾಗ 2ನೇ ಬೆಳೆ ಇಟ್ಟಿದ್ದೀನಿ, ಇನ್ನೊಂದು ಬೆಳೆನೂ ತಗೊಂತೀನಿ ಇದರಲ್ಲಿ. ಇಲ್ಲಾಂತಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ಈಗ ಒಂದು ಒಟ್ಟಾರೆ ವಿಸ್ತೀರ್ಣ ಬಂದಿದೆ, ಎಷ್ಟಿರೋದು? ಒಂದು ಕಾಲ್ ಎಕರೆ. ಒಂದು ಕಾಲ್ ಎಕರೆಗೆ ನೀವು ಮಾಡ್ಬೇಕಂದ್ರೆ, ಈ ಸ್ಟ್ರಕ್ಚರ್ ಎಲ್ಲ ಮಾಡ್ಬೇಕಂದ್ರೆ ಒಂದ್ 4 ಹಾಕಿರ್ತೀರಾ ಸರ್? ನಾವು ಅವಾಗ ಇದ್ರಲ್ಲಿ ಏನಿರ್ಲಿಲ್ಲ. ಅಲ್ಲ, ಹೊಸದಾಗಿ ಮಾಡಿ ಅಲ್ಲ, ಬರೀ ಸ್ಟ್ರಕ್ಚರ್ ಲೆಕ್ಕಾಚಾರಕ್ಕೆ ಬಂದ್ರೆ ಒಂದ್ 4ರಿಂದ 5 ಲಕ್ಷ ಆಗ್ತದೆ. 5 ಲಕ್ಷ ಆಗುತ್ತೆ. ಸೊ ಅಷ್ಟು ಬಂಡವಾಳ ಹಾಕ್ಬಿಟ್ಟು ಕಿತ್ತಾಕ್ಬಿಟ್ರೆ ಪ್ರಯೋಜನನೇ ಇರೋದಿಲ್ಲ. ನೀವು ಹೇಳಿದ್ ಕರೆಕ್ಟ್. ಇರೋದನ್ನ ಉಳಿತಾಯ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಾದ್ರೆ. ಸ್ನೇಹಿತರೆ, ಕೃಷಿಯಲ್ಲಿ ಉಳಿತಾಯ ಅನ್ನೋದು ಯಾವ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ನೋಡಿ ಮೆಸ್ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಬೀಳ್ಬಹುದಾದಂತ ರಸ ಇರೋ ಕೀಟಗಳ ತೊಂದರೆಗಳು ಎಷ್ಟೋ ಅವಾಯ್ಡ್ ಮಾಡುತ್ತೆ ಈ ಮೆಸ್. ಸೊ ಇದರಿಂದ ಪೆಸ್ಟಿಸೈಡ್ಸ್ ಯೂಸ್ ಮಾಡೋದು ತುಂಬಾನೇ ಪೆಸ್ಟಿಸೈಡ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಈ ಫಂಗಿಸೈಡ್ಸ್ ಒಂದ್ ಸ್ವಲ್ಪ ಕೇಳುತ್ತೆ, ಬಟ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಸ್ವಲ್ಪ ಕಡಿಮೆನೆ ಇದಕ್ಕೆ ಬಳಕೆ ಮಾಡಿರ್ತಾರೆ. ಸೊ ಸರ್, ಈಗ ಬಂದು ನೆಕ್ಸ್ಟ್ ಈಗ ಬೆಳೆ ಚೂಸ್ ಮಾಡ್ಕೊಳ್ಳೋವಾಗ ಸೇವಂತಿಗೆನೆ ಯಾಕೆ ಸರ್ ಚೂಸ್ ಮಾಡೋದ್ರಿ ಅಂತ? ಸೇವಂತಿಗೆನೆ ಅಂತ ಸರ್, ಆಲ್ರೆಡಿ ಮೆಸ್ ಇತ್ತು ನಮ್ಗೆ. ಸೊ ಹಂಗಾಗಿ ಮೆಸ್ ಅಲ್ಲಿ ಏನ್ ಬೆಳಿಬಹುದು ಅಂತ ಯೋಚನೆ ಮಾಡಿದವಾಗ ನಮ್ಗೆ ಇನ್ನು ಬಜ್ಜಿ ಇದೆ, ಅವೆಲ್ಲ ಇದೆ. ಆಲ್ರೆಡಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಅದು ಒಂದೇ ಫ್ಯಾಮಿಲಿ, ಅದು ಕ್ಯಾಪ್ಸಿಕಮ್ ಬಜ್ಜಿ ತರ ಒಂದೇ ತರ. ಸೊ ಹಂಗಾಗಿ ಈಗ ಫ್ಲವರ್ ಆಯ್ಕೆ ಮಾಡಿ ಸೇವಂತಿಗೆ. ಈಗ ನೀವು ನಾಟಿ ಮಾಡಕ್ ಮೊದ್ಲು ಏನಾದ್ರು ಪ್ರಿಕಾಷನ್ಸ್ ತಗೊಂಡ್ರೆ? ಈಗ ಹಳೆ ಗಿಡದ ಕಂಟೆಂಟ್ ಏನು ಇಲ್ಲ ಇದ್ರಲ್ಲಿ, ಅಂದ್ರೆ ಕ್ಯಾಪ್ಸಿಕಮ್ ಸಂಬಂಧಪಟ್ಟಿರೋಂತ ಎಲ್ಲ ನೀಟಾಗಿ ತೆಗೆಸ್ಬಿಟ್ಟಿದೀರಾ. ಸೊ ಏನೋ ಇಲ್ಲ ಅದರಲ್ಲಿ, ಬರೀ ಯೂಸ್ ಮಾಡಿರೋಂತ ವೈರುಗಳು, ಕಡ್ಡಿ, ಮೆಸ್ ಬಿಟ್ರೆ ಇನ್ನೇನಿಲ್ಲ. ಸೊ ಇದು ಯಾಕೆ ತೆಗೆದ್ಬಿಟ್ಟು ಮತ್ತೆ ಏನ್ ಪ್ರೊಸೀಜರ್ ತಗೊಂಡ್ರಿ? ಅಂದ್ರೆ ಇದಕ್ಕೆ ಸಾಯಿಲ್ ಪ್ರಿಪರೇಷನ್ಗೆ ಆಗ್ಲಿ ಇದು ತೆಗೆದ್ಬಿಟ್ಟು ಎಲ್ಲ ತೆಗಿತಾ ಇದ್ರೆ, ಬಟ್ ಈ ವೈರ್ಗೆ ಸ್ವಲ್ಪ ಬಂಡವಾಳ ಹಾಕಿದ್ರಿ. ಹಂಗಾಗಿ ವೈರ್ ಚೆನ್ನಾಗಿದೆ. ಆ ವೈರ್ನ ಉಳಿಸ್ಕೊಂಡು ಬರೀ ಗಿಡಗಳು ಮಾತ್ರ ಕಿತ್ತಾಚೆ ಹಾಕ್ಬಿಟ್ಟು ಒಂದ್ 2 ತಿಂಗಳು ಹಂಗೆ ಬಿಟ್ಟು, ಇದಕ್ಕೆಲ್ಲ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅವೆಲ್ಲ ಸ್ವಲ್ಪ ಜೈವಿಕ ಗೊಬ್ಬರಗಳೆಲ್ಲ ಬಿಟ್ಟು
ಬೆಡ್ ಪ್ರಿಪ್ರೇಷನ್ ಮಾಡಿ ಅದಾದ್ಮೇಲೆ ಈಗ ಸೇವಂತಿಗೆನ ಇಟ್ಟಿದ್ದೀನಿ. ಡೆವಲಪ್ಮೆಂಟ್ ಚೆನ್ನಾಗಿ ಈಗ 3 ತಿಂಗಳು ಇದಕ್ಕೆ ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ ಗಮನಿಸಿದ್ರಲ್ವಾ, ಈಗ ಹೇಳ್ತಾರೆ ಬರೀ ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿಯಿಂದ ಏನು ಕೆಲಸ ಆಗೋದಿಲ್ಲ. ಈಗ ಜೈವಿಕ ಶಿಲೀಂಧ್ರಗಳು, ಮೈಕ್ರೋ ಆರ್ಗಾನಿಸಮ್ಸ್ ಏನಿರ್ತದೆ ನಮ್ಮ ನೆಲದಲ್ಲಿ ಕಡಿಮೆ ಆಗ್ತಾ ಹೋದಾಗ ಬೆಳೆಗಳು ಚೆನ್ನಾಗಿ ಆಗೋದಿಲ್ಲ. ಸೊ ಅದನ್ನ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಈ ರೀತಿಯಲ್ಲಿ ಬೆಳೆಯಿಂದ ಬೆಳೆಗೆ ನೆಕ್ಸ್ಟ್ ನಾವು ಒಂದೇ ಬೆಡ್ಡಲ್ಲಿ ಇನ್ನೊಂದು ಬೆಳೆಗೆ ಹೋದಾಗ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಒಂದು ಫಂಗಸ್ನ ಕಡಿಮೆ ಮಾಡುತ್ತೆ, ಇನ್ನೊಂದು ಬ್ಯಾಕ್ಟೀರಿಯಾನ ಕಡಿಮೆ ಮಾಡುತ್ತೆ, ಇನ್ನೊಂದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಹೊಸ ಅಂದರೆ ಗಿಡಕ್ಕೆ ಸಹಕಾರಿ ಆಗುವಂಥ ಫಂಗಸ್ನ ಬೆಳೆಸುತ್ತೆ, ಮತ್ತೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳನ್ನ ಸಾಯಿಲಲ್ಲಿ ಬೆಳೆಸುತ್ತೆ. ಇದೊಂದು ತುಂಬಾ ಒಳ್ಳೆ ಇದು ಮೆಥಡ್ ಸರ್. ರೈತರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಗಿಡ ಕಿತ್ಬಿಟ್ಟು ಬೇರೆದ್ ಹಂಗೆ ಹಾಕ್ಬಿಡ್ತಾರೆ. ಹಂಗ್ ಮಾಡಬಾರ್ದು. 1 ತಿಂಗಳು 1-2 ತಿಂಗಳು ಅದಕ್ಕೆ ರೆಸ್ಟ್ ಕೊಟ್ಟು ಅದು ಮೈಕ್ರೋ ಆರ್ಗಾನಿಸಮ್ ಡೆವಲಪ್ ಆಗೋ ತರ ನಾವೇನಾದ್ರು ಜೈವಿಕ ಗೊಬ್ಬರನ ಬಿಟ್ಟು ಆದ್ಮೇಲೆ ಬೆಳೆ ಇಟ್ಟ ನಮ್ಗೆ ಎಕ್ಸ್ಪೆಕ್ಟೇಷನ್ ಯಾವ ತರ ಆ ತರ ಬರುತ್ತೆ. ಖಂಡಿತ ಸರ್. ನೀವು ಹಿಂದೆನೆ ಇಮಿಡಿಯೇಟ್ ಆಗಿ ಇಟ್ರೇನು ನಿಮ್ಗೆ ಇಷ್ಟು ಈಗ ಗಮನಿಸಬಹುದು ಸ್ನೇಹಿತರೆ. ಇಲ್ಲಿ ಗಮನಿಸಿ, ಈ ರೇಂಜ್ಗೆ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ನೆಲ ರೀಕವರ್ ಆಗದಿರ ಆಗುತ್ತಾ? ಆಗೋದಿಲ್ಲ. ಸೊ ಓಕೆ ಸರ್, ಇದೊಂದು. ಅದಾದ ಮೇಲೆ ಈಗ ಸಸಿ ನಾಟಿ ಮಾಡೋ ಟೈಮಲ್ಲಿ ಏನಾದ್ರು ಗೊಬ್ಬರ ಕೊಟ್ಟಿದ್ದುಂಟಾ? ಇದಕ್ಕೇನಾದ್ರು ಗಟ್ಟಿ ಗೊಬ್ಬರ ಅಂದ್ರೆ ಇದು ಹಿಂಡಿಗಳು ಅಥವಾ ಸಸಿ ನಾಟಿ ಮಾಡಿ ಒಂದು 20 ದಿನಕ್ಕೆ ಕೋಲಲ್ಲಿ ಗಾತ ಮಾಡಿ ಇದು ಹೊಂಗೆ ಹಿಂಡಿ, ಬೇವಿನ ಹಿಂಡಿ, DAP ಆತರ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇವೆಲ್ಲ ಸೇರಿಸಿ ಸ್ವಲ್ಪ ಕೊಟ್ಟಿದ್ದೀರಾ? ಯಾಕಂದ್ರೆ ಬಿಡ್ಡಲ್ಲಿ ಸ್ವಲ್ಪ ಹೌದು, ಅದು ಯಾಕಂತ ಹೇಳಿದ್ರೆ 9 ತಿಂಗಳು ಎಳ್ದಾಕಿರ್ತದೆ, ಬೇರೆಗಳು ಫುಲ್ ಇತ್ತು, ಎಲ್ಲ ಎಳ್ದಿರ್ತದೆ, ಹಂಗಾಗಿ ಕೊಟ್ಟಿದ್ವಿ. ಓಕೆ, ಅದೊಂದು ಸ್ಟೆಪ್ ಆಯ್ತು. ವಾಟರ್ ಸರಬಲ್ಸ್ ಅಲ್ಲೇ ಮೇಂಟೈನ್ ಮಾಡಿ. ಓಕೆ ಸರ್. ಇನ್ನ ತಳಿಯ ಸೆಲೆಕ್ಷನ್ ಬಂದಾಗ ಈಗ ನೀವು ತಗೊಂಡಿರೋದು ಬಂದು ಪರ್ಪಲ್ ತಗೊಂಡಿದ್ದೀರಾ? ಪರ್ಪಲ್ ಸರ್. ಇದು ಸರ್ ಇದಕ್ಕೆ ಹೆಂಗೆ ಸರ್ ಮಾರ್ಕೆಟ್ ಅಲ್ಲಿ ಬೇಡಿಕೆ ಹೆಂಗಿದೆ ಸರ್? ಮಾರ್ಕೆಟ್ ಅಲ್ಲಿ ಈ ಎಲ್ಲೋ ಗೋಲ್ಸಿದ್ರೆ ಇದು ವೈಟ್ ಮತ್ತೆ ಎಲ್ಲೋ ಗೋಲ್ಸಿದ್ರೆ ಸ್ವಲ್ಪ ಕಡಿಮೆ, ಬಟ್ ನಡೆಯುತ್ತೆ ಸರ್. ಎಲ್ಲಾ ವೈಟ್ ಹಾಕೋದಕ್ಕಿಂತ ಸ್ವಲ್ಪ ಕಲರ್ ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಆಯ್ಕೆ ಮಾಡ್ಕೊಂಡು ಸರ್. ಈಗ ಸಸಿ ವಿಚಾರಕ್ಕೆ ಬಂದಾಗ ಇದು ಬಂದು ರಾಯಕೋಟೆಯಲ್ಲಿ ಸಿಗುತ್ತೆ. ಹೌದೌದು, ಸಿಗುತ್ತೆ. ಕಡಿಮೆ ರೇಟಿಗೆ ಸಿಗುತ್ತೆ. ಕಲ್ಕತ್ತಾದು ಸಿಗುತ್ತೆ. ಸೊ ನೀವ್ ಯಾವ್ದು ಪ್ರಿಫರ್ ಮಾಡ್ಕೊಂಡಿದ್ದೀರಾ? ಇದು ಬಂದ್ಬಿಟ್ಟು ರಾಯಕೋಟೆ, ಇದು ಪರ್ಪಲ್. ಮುಸ್ಕಿನ್ ವೈಟ್ ಬಂದ್ಬಿಟ್ಟು ಕಲ್ಕತ್ತದು. ಸರ್ ಇದು ಏನ್ ಬೆಲೆ ಬಿತ್ತು ಒಂದು ಸಸಿ? ಇದು ನನಗೆ ₹1.20 ಬಿತ್ತಿದೆ. ₹1.20. ಅದು ₹2.50 ಬಿದ್ದಿದೆ. ಅದೇನಿದ್ರೇನೆ ₹2.5-3 ಗ್ಯಾರಂಟಿ ಫಿಕ್ಸ್ ಅದು. ಹೌದೌದು ಸರ್. ಇನ್ನ ಸಸಿ ನಾಟಿ ಮಾಡೋ ವಿಚಾರಕ್ಕೆ ಬಂದಾಗ ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಮಾಡಿದೀರಾ ಸರ್? ಯಾಕೆ ಇದು ಸಿಂಗಲ್ ಮಾಡಿದ್ರೆ ಅಗಲ ಬರೋದಿಲ್ವಾ? ಸಿಂಗಲ್ ಮಾಡಿದ್ರೆ ಅಗಲ ಬರ್ತದೆ, ಬಟ್ ಇಷ್ಟೊಂದು ಇಳುವರಿ ಇರಲ್ಲ ಸರ್. ಜಿಗ್ಜಾಗ್ ಮಾಡೋದ್ರಿಂದ ಫುಲ್ ನಮ್ಗೆ ಎಷ್ಟಿರುತ್ತೆ ಅಷ್ಟು ಚೆನ್ನಾಗಿ ಬರ್ತದೆ, ಹಂಗಾಗಿ ಡಬಲ್ ಮಾಡಿದೀವಿ. ಡಬಲ್ ರೋ ಮಾಡ್ಬೇಕು. ಆಲ್ಮೋಸ್ಟ್ ಸೇವಂತಿಗೆ ಡಬಲ್ ಮಾಡಿದ್ರೆ ಬೆಟರ್. ನೀವು ಕೊಟ್ಟಿರೋ ಅಂತರಕ್ಕೆ ಡಬಲ್ ಇದ್ದೀರಾ? ಹೌದು. ಇದು ಮಸ್ಕಿನ್ ವೈಟ್ 3 ಎಕರೆ ಮಾಡಿದ್ದೀರಾ. ಈ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಸಸಿನ ಹಾಕಿರ್ತೀರಾ? ಇದಕ್ಕೊಂದು 8,000 ಹಾಕಿದೆ ಸರ್. ಇದು ಪರ್ಪಲ್ 8,000 ಇದೆ. ಓಕೆ ಸರ್. ಇದು ಮಸ್ಕಿನ್ ವೈಟ್ ಒಂದು 12,500-13,000 ಆಯ್ತು ಸರ್. 12,500 ಅಷ್ಟಿದೆ ಸರ್. ಸರಿ ಸರ್. ಇವಾಗ ಐಡೆನ್ಸಿಟಿ ಅಂದ್ರೆ ಪ್ಲಾಂಟಿಂಗ್ ಬಂದು ಈಗ ಸೀಸನಲ್ ಮಾಡೋರೆಲ್ಲ ಬಂದು ಸೆಂಟ್ ಎಲ್ಲ ಮಾಡೋರು ಸಿಂಗಲ್ ಮಾಡ್ಕೋತಾರೆ. ಸೊ ಇದೆಲ್ಲ ಬಂದು ಡಬಲ್ ಮಾಡಬೇಕಾಗುತ್ತೆ ಬಿಡಿ. ಯಾಕಂತ ಹೇಳಿದ್ರೆ ಹೂವು ಕಡಿಮೆ ಡಬಲ್ ಮಾಡ್ತಾರೆ, ತ್ರಿಬಲ್ ಮಾಡ್ತಾರೆ. ತ್ರಿಬಲ್ ಹೌದು, ಖಂಡಿತ 5 ಅಡಿ ಪೇಪರ್ ಹಾಕಿ ತ್ರಿಬಲ್ ರೋನು ಮಾಡ್ತಾರೆ. ಖಂಡಿತ ಅದನ್ನ ಸೆಕೆಂಡ್ ಬೆಡ್ ಆಗಿರೋದ್ರಿಂದ ಡಬಲ್ ಮಾಡಿದೀನಿ ಸರ್. ಓಕೆ, ಇದೆಲ್ಲ ಆಯ್ತು. ಇನ್ನ ರೋಗಗಳ ವಿಚಾರಕ್ಕೆ ಬಂದಾಗ ಈ ಹಳೆ ಬೆಡ್ ಆಗಿರೋದ್ರಿಂದ ಏನಾದ್ರೂ ನಿಮ್ಗೆ ರೋಗ ತೊಂದರೆಗಳು ಕಾಣಿಸ್ಕೋತಾ? ನನಗೆ ಈಗ ಪ್ರಾಥಮಿಕ ಹಂತದಲ್ಲಿ ನೋಡಿದ್ರೆ ಗಿಡದಲ್ಲಿ ಎಲ್ಲೋ ಎಲೆಗಳಾಗ್ಲಿ ಏನೋ ಸಿಂಕ್ ಆಗಿರೋದೆಲ್ಲ ಏನಿಲ್ಲ, ಏನು ತೊಂದರೆ ಕಾಣಿಸ್ಕೋತ ಸರ್? ಏನು ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ, ಇದು ಕಡಿಮೆನೆ. ಸ್ಟಾರ್ಟಿಂಗ್ ಅಲ್ಲಿ ಈ ಕರ್ಜಾಲಿ ಅಂತಾರೆ, ಎಲೆ ಮೇಲೆ ಸ್ವಲ್ಪ ಕೊಳ್ಕೊಂಡು ಚುಕ್ಕೆ ಬರೋದು, ಚುಕ್ಕೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು. ಫಸ್ಟ್ ಅಲ್ಲಿ ವೈಟ್ ಪ್ಲೇಸ್, ಸೀಡೆ ಈ ತರ ಬರ್ತವೆ, ಅವೆಲ್ಲ ಸಿಂಪಲ್ ಸರ್. ಏನು ಈ ಕ್ಯಾಪ್ಸಿಕಮ್ ಇವಾಗೆಲ್ಲ ಹೋಲ್ಸಿದ್ರೆ ಇದೆ ಅಲ್ವಾ ಕರ್ಜಾಲಿ? ಇದೆ. ಸೊ ಇದೊಂದು ಗಮನಿಸ್ಕೊಂಡ್ಬೇಕು, ನೋಡ್ಕೊಂಡು. ಇದು ಬಿಟ್ರೆ ಗಿಡನೇ ಬಂದ್ಬಿಡ್ತದೆ ಎಲ್ಲ ಹಣ್ಣೆಲೆ ಆಗ್ಬಿಟ್ಟು. ಇನ್ನೊಂದು ನೋಡ್ಕೊಂಡ್ರೆ ಮತ್ತೆ ಸೀಡೆಗಳು ಇವೆಲ್ಲ ನೋಡ್ಕೊಂಡ್ರೆ ಏನ್ ಅಂತ ಮೇಂಟೆನೆನ್ಸ್ ಇಲ್ಲ. ಈಗ ನೀವು ಸ್ಪ್ರೇ ವಿಚಾರಗಳು ಬಂದಾಗ ಒಂದ್ ಸ್ವಲ್ಪ ಕಡಿಮೆ ತಾನೇ ತಗೊಂಡಿದೆ ಸರ್, ಮೆಸ್ ಇರೋದ್ರಿಂದ? ಸ್ವಲ್ಪ ಕಡಿಮೆನೆ ಸರ್. ಓಪನ್ ಫೀಲ್ಡ್ ಹೋಲಿಸಿದ್ರೆ ಇದು ಒಂದು 40% ಕಡಿಮೆ ಸರ್. ಖಂಡಿತ ನಾನು 90% ಅವಾಯ್ಡ್ ಮಾಡ್ತಾ ಅಂತ ಹೇಳಲ್ಲ, ಒಂದು 40 to 50% ಅವಾಯ್ಡ್ ಆಗ್ತದೆ. ಅದೇ ಇಲ್ಲಿ ನೋಡೋದಾದ್ರೆ ಯಾವುದೇ ಇದ್ರಲ್ಲೂ ಒಂದು ಥ್ರಿಪ್ಸ್ ಅನ್ನೋದು ನಾನು ನೋಡಿದೆ. ಬಂದಿದ ತಕ್ಷಣ ನಾನು ನೋಡಿದ್ದಷ್ಟೇ, ಮೊಬೈಲ್ನ ಇಟ್ಟು ಒಂದ್ಸಲಿ ತಟ್ಟು ನೋಡಿದೆ. ಥ್ರಿಪ್ಸ್ ಅನ್ನೋದು ಇಲ್ಲ ಸರ್, ರಸ ಇರೋ ಕೀಟ ಇಲ್ಲ. ಇನ್ನು ಗಿಡನ ಶೇಕ್ ಮಾಡಿದಾಗ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋ ಸ್ನೇಹಿತರೆ, ಇದರಲ್ಲಿ ವೈಟ್ ಪ್ಲೇ ಇರ್ತದಲ್ವಾ? ಸೊ ಗಿಡನ ಶೇಕ್ ಮಾಡಿದ್ರೆ ಸಾಕು, ನಿಮಗೆ ಸುಮಾರು ವೈಟ್ ಪ್ಲೇ ಎಲ್ಲ ಎದ್ದೊಳ್ತದೆ. ಥ್ರಿಪ್ಸ್ನ ನೋಡ್ಬೇಕಂತ ಹೇಳಿದ್ರೆ ನೀವು ಮೊಬೈಲ್ ಮೇಲೆ ತಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ಸರ್. ಇನ್ನು ಸ್ಪ್ರೇಗಳು ವಿಚಾರಕ್ಕೆ ಬಂದಾಗ ಒಂದು ಎಷ್ಟು ದಿನಕ್ಕೆ ಒಂದು ವಾರಕ್ಕೊಂದ್ಸಲ ಮಾಡ್ತಾ ಇದ್ದೀವಿ. ವಾರಕ್ಕೊಂದ್ಸಲ ಮಾಡ್ತಾ ಇದ್ದೀವಿ. ಗೊಬ್ಬರ ವಿಚಾರಕ್ಕೆ ಬಂದಾಗ ಗೊಬ್ಬರ ಅದು ಬಂದ್ಬಿಟ್ಟು ಒಂದು 10 ದಿನಕ್ಕೆ, ಕೆಲವೊಂದ್ಸಲ ವಾರ ಕೊಟ್ಟಿದ್ದಿದೆ. ಈಗ ಒಂದು 10 ದಿನಕ್ಕೆ ಹಂಗೆ ಕೊಡ್ತಾ ಇದೆ ಸರ್. ಈಗ
ಯಾವಾಗ್ಲೂ ಬಂದು ಈ ಆಷಾಢದಲ್ಲಿ ಗಾಳಿ ಬೀಸ್ಕೊಂಡು ಸ್ವಲ್ಪ ಬಿಸಿಲು ಕಾಯ್ಕೊಂಡಿರ್ತಾ ಇತ್ತು. ಹೌದೌದು. ಈ ವರ್ಷ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಮಲೆನಾಡ್ ತರ ವಾತಾವರಣ ದಿನ ಸಂಜೆ ಆದ್ರೆ ಮಳೆ, ಬೆಳಿಗ್ಗೆ ಆದ್ರೆ ಗಾಳಿ, ಜೊತೆಗೆ ಸೆಂಟ್ರಲ್ ಸ್ವಲ್ಪ ಬಿಸಿಲು. ಸೊ 3 ವಾತಾವರಣ ಒಂದೇ ಸಲ ಬರ್ತಾ ಇದೆ. ಸೊ ಇದಕ್ಕೆ ನೀವು ಏನು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಅಂತ? ಸರ್ ಅದಕ್ಕೆ ಇವಾಗ ಮೊಗ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಪೇಪರ್ ಪ್ಲಾನ್ ಮಾಡಿದೀನಿ. ಮತ್ತೆ ಈ ತರ ಅರ್ಧಂಬರ್ಧ ತೇಮಗಳು ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಗಿಡಕ್ಕೆ ಕೋಲ್ಡ್ ಆಗ್ತದೆ. ಹಂಗಾಗಿ ಆಗಾಗ ಸ್ವಲ್ಪ ಸಲ್ಫರ್ ಬಿಟ್ಕೊಂತಾ ಇದೀನಿ. ಸಲ್ಫರ್ ಮೆಗ್ನೀಷಿಯಂ ಅಂತವು ಸ್ವಲ್ಪ ಬಿಟ್ಕೊಂಡ್ರೆ ಗಿಡ ಸ್ವಲ್ಪ ಹೀಟ್ ಆಗಿರ್ತೈತಂತ. ಈ ತರ ಸಹ ಇನ್ನೇನು ಓವರ್ ಏನಿಲ್ಲ. ಸ್ಪ್ರೇಸ್ ಸ್ವಲ್ಪ ನೋಡ್ಕೊಂಡು ಫ್ರೀ ಇರೋ ಟೈಮ್ ಅಲ್ಲಿ ಹೊಡ್ಕೊಬೇಕಾಗ್ತದೆ. ಮಳೆ ಬೀಳ್ತೈತೆ ಬಿಡು ಏನಾಗಲ್ಲ ಅಂತ ಬಿಟ್ಬಿಟ್ರೆ ಟ್ರಿಪ್ಸ್ ಬಂದ್ರೆ ಈ ಮೊಗ್ಗಿರ ಇಲ್ಲ ಈ ಬಿಳಿ ಹೂವದಲ್ಲಿ ಬಂದು ಟ್ರಿಪ್ಸ್ ಏನಾದ್ರು ಬಿಟ್ರೆ ಮಾಡಿ ವೇಸ್ಟ್ ಆಗ ಮಾರ್ಕೆಟಿಂಗ್ ಆಗೋದಿಲ್ಲ. ಉತ್ತಮ ಸರ್. ಈಗ ನೀವು ನೆಕ್ಸ್ಟ್ ತಗೊಂಡಿರೋ ಸ್ಟೆಪ್ ಬಂದು ಪ್ಲಾಸ್ಟಿಕ್ ಪೇಪರ್ ನ ಮಲ್ಚ್ ಮಾಡ್ತಾ ಇದೆ. ಸೊ ಏನ್ ಸರ್ ಇದಕ್ಕೆ ರೀಸನ್ ಅಂತಂದ್ರೆ ನೋಡಿ ಸರ್, ಈಗ ನಿನ್ನೆ ಮಳೆ ಬಿದ್ದಿರೋದು ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಹೂಗಳಲ್ಲಿ ಎಷ್ಟು ನೀರ್ ಐತೆ ಅಂತ. ಒಂದ್ಸಲಿ ಮಳೆ ಬಿತ್ತಂದ್ರೆ 6-3 ದಿನ ಆಗ್ತದೆ. ಹಂಗಾಗಿ ಪೇಪರ್ ಹಾಕಿ ಕವರ್ ಮಾಡಿದ್ರೆ ಹೂವನ್ನು ಸೇಫ್ಟಿ ಆಗಿರ್ತದೆ. ಮಾರ್ಕೆಟ್ ಎತ್ಕೊಂಡು ಹೋದ್ರೆ ರೇಟ್ ಕೂಡ ಒಂದು 50-60 ರೂಪಾಯಿ ರೇಟ್ ಕೂಡ ಜಾಸ್ತಿ ಹೋಗ್ತದೆ. ಸ್ನೇಹಿತರೆ ಇಲ್ಲಿ ಗಮನಿಸಿ, ಹಂಗಾಗಿ ಪೇಪರ್ ಪ್ಲಾನ್ ತೇವಾಂಶ ಎಲ್ಲ ಅದೇ ರೀತಿಯೆಲ್ಲ ಇದೆ. ನಾವು ಹೂವಲ್ಲಿ ನೋಡಿ ನೀರೆಲ್ಲ ಇರ್ತಾ ಇದೆ. ಸೊ ಈ ರೀತಿಯಲ್ಲಿ ಏನಾದ್ರು ತೇವಾಂಶ ಇದ್ದಿದ್ದೆ ಆದ್ರೆ ಮಾರ್ಕೆಟ್ ಅಲ್ಲಿ ಬಂದು ಇದಕ್ಕೆ ಸೂಕ್ತ ಬೆಲೆ ಸಿಗೋದಿಲ್ಲ. ಸೊ ಅದು ಆ ಒಂದು ಕಾರಣಕ್ಕೆ ಇವತ್ತು ರಾಜು ಅವರು ಒಂದ್ ಸ್ವಲ್ಪ ಅಮೌಂಟ್ ಖರ್ಚು ಮಾಡೋದು. ಇಲ್ಲಿ ಕೃಷಿಯಲ್ಲಿ ಬಂದ್ಬಿಟ್ಟು ಲಕ್ಷಗಳು ಕೆಲವೊಬ್ರು ಆದಾಯನ ಮಾತ್ರ ತೋರಿಸಿರ್ತಾರೆ. ಅದ್ರಿಂದ ಇರುವಂತ ಶ್ರಮ ಮತ್ತೆ ಅದ್ರಿಂದ ಇರುವಂತ ಬಂಡವಾಳನ ಯಾರು ತೋರಿಸಿರೋದಿಲ್ಲ. ಸೊ ಎಷ್ಟು ನಾವು ಹಾಕ್ತಿರೋ ಅಷ್ಟೇ ರಿಟರ್ನ್ಸ್ ತೆಗಿತೀರಿ. ತುಂಬಾ ಜನ ಅನ್ಕೊಂತಾರೆ ಅವನು ಚಾವಂತಿಯಲ್ಲಿ ಇಷ್ಟು ಲಕ್ಷ ಬಂದ್ಬಿಡ್ತಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅವ್ರಿಗೆ ಗೊತ್ತಿಲ್ಲ. ಇವೆಲ್ಲ ತಿಳ್ಕೊಬೇಕು. ಅದನ್ನೇ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಎಷ್ಟು ಖರ್ಚಿದೆ ಅಗ್ರಿಕಲ್ಚರ್ ಅಲ್ಲಿ, ಎಷ್ಟು ಕಷ್ಟ ಇದೆ ಅಂತ. ಹೌದು. ಈಗ ಬಂದು ಈ ಮಟ್ಟಕ್ಕೆ ಈಗೆಲ್ಲ ಒಂದ್ ಲೆಕ್ಕಾಚಾರಕ್ಕೆ ಓಕೆ, ಒಂದ್ ಸ್ವಲ್ಪ ಇದು ನಿಮ್ಗೆ ಬೆಡ್ದಾಗ್ಲಿ ಇದೆಲ್ಲ ಒಂದ್ ಸ್ವಲ್ಪ ಉಳಿತಾಯ ಆಗಿದೆ. ಬಟ್ ಈಗ ಬಂದು ಆಕ್ಚುಲಿ ಖರ್ಚು ಮಾಡ್ತಾ ಇದ್ದೀರಾ. ಸೊ ಆ ಖರ್ಚೆಲ್ಲ ಯಾವ ರೀತಿ ಇದೆ ಮತ್ತೆ ಸಿಸ್ಟಮ್ ಯಾವ ರೀತಿ ಇದೆ ಬನ್ನಿ ಹಾಗೆ ಹೋಗ್ತಾ ನೋಡೋಣ. ನಾವು ತಗೊಂಡು ಹೋದ್ರೆ ಏನಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬಂದು ಇದನ್ನ ಯಾರು ಮುಟ್ಟೋದೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಭಯ ಪಡ್ತಾರೆ, ಎತ್ಕೊಂಡೋಗಿ ನಾನು ಮತ್ತೆ ರೀಸೇಲ್ ಮಾಡೋ ಅಷ್ಟರಲ್ಲಿ ಹೂವು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗೂ ಅಷ್ಟು ಡ್ರೈ ಇರೋ ಹೂವಿಗೆ ಒಂದು ಉತ್ತಮವಾದ ಬೆಲೆ ಸಿಗ್ತದೆ. ಸೊ ಆ ಡ್ರೈ ಇರೋ ಹೂವನ್ನ ಎತ್ಕೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಮಳೆಯಿಂದ ತಪ್ಪಿಸ್ಕೊಂಡು ಅಂತ ಹೇಳಿದ್ರೆ ನೋಡಿ ಈ ತರ ಬಂದು ಮೇಲೇನೆ ಹೊದಿಕೆನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಹೊದಿಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ರಿಸ್ಕ್ ಕೆಲಸ ಬಂದು ಜಾಸ್ತಿ ತಗೊಳ್ತದೆ. ಬಟ್ ಮಾಡಿದ್ದೆ ಆದರೆ ಖಂಡಿತ ಒಂದು ಒಣಗಿರೋ ಅಂತ, ಈಗ ಎಲ್ಲರೂ ಮಾರ್ಕೆಟ್ಗೆ ತೇವಾಂಶದ ಹೂವು ಎತ್ಕೊಂಡ್ಬಂದ್ರೆ ನಾವು ಒಣಗಿರೋ ಹೂವು ಎತ್ಕೊಂಡು ಹೋದ್ರೆ ತೇವಾಂಶದ ಹೂವು 50 ಅಂತ ಹೇಳಿದ್ರೆ ಒಣಗಿರೋ ಹೂವು 150-200 ಮಾರ್ತದೆ ಸ್ನೇಹಿತರೆ. ಸೊ ಇನ್ನು ಈ ಮೆಥಡ್ ಬಗ್ಗೆ ಮತ್ತು ಇದಕ್ಕೆ ಹಾಕಿರೋ ಖರ್ಚು ಬಗ್ಗೆ ಏನೆಲ್ಲ ಬಂದು ಡೀಟೇಲ್ ಈಗ ತಗೊಂಡು ಬನ್ನಿ. ಈಗ ಇವು ರಾಜು ಅವರೇ ಸರ್ ಇಲ್ಲಿ ಈ ಮೆಥಡ್ನ ಸುಮಾರು ಜನ ಕೆಲವೊಬ್ರು ಫಾಲೋ ಮಾಡಿರ್ತಾರೆ. ಸೊ ಅವ್ರನ್ನ ನೀವು ಫಾಲೋ ಅಪ್ ತಗೊಂಡು ನೀವು ಮಾಡ್ತಾ ಇದ್ದೀರಾ ಈಗ. ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಬಿದ್ದಿದೆ ಈಗ? 1.25 ಎಕರೆಗೆ ನೀವು ನೆನ್ನೆಲ್ಲ ಮೆಟೀರಿಯಲ್ಸ್ ಹಾಕೋಬಹುದು. ಅದೇ ಈಗ ಬಂದು ನೀವು ಸ್ಟಿಕ್ಕು ಕಡ್ಡಿ ಕೊಡ್ರಿ ಫಸ್ಟ್ ತೋರ್ಸ ಇರುವಂತ ಒಂದು ಸ್ಟಿಕ್ 8 ಅಡಿ ಕಡ್ಡಿ ಬರುತ್ತೆ. ಸೊ ಈ ಫ್ಲೆಕ್ಸಿಬಲ್ ಆಗಿರುತ್ತೆ. ಸರ್ ಡ್ಯೂರೇಷನ್ ಏನಾದ್ರು ಕೇಳಿದ್ರೆ ಇದ್ರ ಬಗ್ಗೆ ಎಷ್ಟು ದಿನ ಬರ್ತದೆ? ಒಂದು 4-5 ಕ್ರಾಪ್ ಆರಾಮಾಗಿ ಬೆಳ್ಕೋಬಹುದು ಅಂತ ಹೇಳಿದಾರೆ. ಖಂಡಿತ. ಮತ್ತೆ ಪೇಪರ್ ವಿಚಾರಕ್ಕೆ ಬಂದಾಗ ಸೊ ಅದು ಎಷ್ಟು ಅಡಿ ಬರಬಹುದು? ಅದು 8 ಅಡಿನೇ ಸೇಮ್. 6 ಅಡಿ ಬರುತ್ತೆ, 8 ಅಡಿ ಕೂಡ ಬರ್ತದಂತೆ. ಸೊ ಹಂಗಾಗಿ ನಾನು ಮತ್ತೆ ಇವಾಗ ಚಿಕ್ಕಿಡ ಅಂತ ಹೇಳ್ಬಿಟ್ಟು 6 ಅಡಿ ತಂದ್ಬಿಟ್ರೆ ನೆಕ್ಸ್ಟ್ ಬೇರೆ ಬೆಳೆ ಜಾಸ್ತಿ ಆದ್ರೆ ಅವಾಗ ಚೇಂಜ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಒಂದೇ ಸಲ 8 ಅಡಿ ತಂದಿದ್ದೀನಿ. 8 ಅಡಿ ಅದು ಕೂಡ ಡ್ಯೂರಬಿಲಿಟಿ ಬಂದು ಒಂದು 3 ಬೆಳೆಗೆ ಆಗ್ತದೆ ಅಂತ ಹೇಳೋರೆ. 3 ಬೆಳೆಗೆ ನೋಡೋಣ, ಒಂದ್ಸಲ ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಒಟ್ಟಾರೆ ಈಗ ಇನ್ವೆಸ್ಟ್ಮೆಂಟ್ ಬಂದ್ರೆ ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದ್ ಎಕರೆಗೆ ನನ್ನ ಪ್ರಕಾರ ಒಂದು 70,000 ಖರ್ಚಾಗ್ತದೆ. 70,000. ನಾನು ಇವಾಗ 70,000 ಐಟಮ್ ತಂದಿದ್ದೀನಿ. ಬಟ್ ಶಾರ್ಟೇಜ್ ಆಗಿದೆ. 1 ಎಕರೆ ಇದೆಯಲ್ಲ, ಹಂಗಾಗಿ ನನ್ನ ಪ್ರಕಾರ ಒಂದು 90,000 ರಿಂದ 1 ಲಕ್ಷ ರೂಪಾಯಿ ಆಗ್ತದೆ. ಈಗ ನಿಮ್ಮ ವಿಸ್ತೀರ್ಣಕ್ಕೆ 1 ಲಕ್ಷ ರೂಪಾಯಿ ರೀಚ್ ಆಗುತ್ತೆ. ಇನ್ನ ನೀವು ಇದನ್ನೆಲ್ಲ ಎಲ್ಲ ಫಿಕ್ಸ್ ಮಾಡೋ ಅಷ್ಟೊತ್ತಿಗೆನೆ ನಿಮ್ಗೆ ಒಂದಷ್ಟು ಇದಾಗುತ್ತೆ. ಇನ್ನ ಅದು ಲೇಬರ್ಸ್ ಯಾರಿಲ್ಲ, ನಾವೇ ನಮ್ಮ ತೋಟದಲ್ಲಿ ರೆಗ್ಯುಲರ್ ಆಗಿ ಮಾಡೋರು ಇದಾರೆ, ಅವ್ರಿಗೆಲ್ಲ ಮಾಡಿಸ್ತಾ ಇದೀನಿ. ಸಪರೇಟ್ ಬೇರೆಯವ್ರು ಕೊಟ್ಟು ಮಾಡಿಸ್ತೀನಿ ಅಂತಂದ್ರೆ ಅವರು ಒಂದು 20,000 ತಗೊಂಡಿದ್ದಾರೆ. ಅವ್ರು ಎಕ್ಸ್ಟ್ರಾ ತಗೊಳ್ತಾರೆ ಸ್ಟ್ರಕ್ಚರ್ ಮಾಡ್ಕೊಡೋದಕ್ಕೆ. ಸ್ನೇಹಿತರೆ ಗಮನಿಸ್ರಿ, ಇಲ್ಲಿ ಈ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೆ ಆದ್ರೆ ಏನಾಗುತ್ತೆ, ಮಳೆ ವಾತಾವರಣ ಇದ್ದಾಗ ಇದನ್ನ ಮಲ್ಚ್ ಮಾಡಿ ಬಿಟ್ಬಿಡ್ಬೇಕು. ಸೊ ಮಳೆ ಇಲ್ದಿರ ಇರೋವಾಗ ಒಂದ್ ಸ್ವಲ್ಪ ನೀವು ಓಪನ್ ಮಾಡಿಬಿಟ್ರೇನೂ ಪರವಾಗಿಲ್ಲ. ಮಳೆ ಇರೋವಾಗಂತೂ ಈ ತರ ಖಂಡಿತವಾಗಿ ಮಲ್ಚ್ ಮಾಡ್ಬಿಟ್ರೆ ಒಂದು ಹೂವು ಅನ್ನೋದು ಒಳಗಡೆ ಇರೋದು ಒಂದು ಚೂರು ತೇವಾಂಶ ಅನ್ನೋದು ಇರೋದಿಲ್ಲ. ಸೊ ಮಾರ್ಕೆಟ್ಗೆ ಆಗ್ಲಿ ಮತ್ತೆ ರೋಗ ಮುಕ್ತವಾಗಿರ್ಬೇಕಂತ ಹೇಳಿದ್ರೆ ಈ ಮೆಥಡ್ ನ ಫಾಲೋ ಮಾಡ್ಕೊಳ್ಳೋದು ಸೂಕ್ತವಾಗಿರ್ತದೆ. ಸೊ ಈಗ ರಾಜು ಅವರು ಮಾಡ್ತಿರೋದು ಅದನ್ನ ಈಗ ನೋಡಿ ಈ ರೀತಿಯಲ್ಲಿ ನೀಟಾಗಿ ಕವರ್ ಮಾಡ್ಬಿಡ್ತಾರೆ.
ಸೊ ಈ ರೀತಿ ಕವರ್ ಮಾಡಿ ಸ್ಪ್ರೇ ಮಾಡ್ಬೇಕಂತಂದ್ರೆ ಈ ಕಡೆ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ರೆ ಈಗ ಎತ್ತಿ ಮೇಲೆ ಒಂದು ಕ್ಲಿಪ್ ಹಾಕಿ ತೋರಿಸಿದ್ದಾರೆ, ಅಲ್ಲಿರೋ ಕ್ಲಿಪ್ ತಗೊಳ್ಳಿ ಹೇಳ್ತೀನಿ ನೋಡಿ. ಈ ತರ ಒಂದು ಕ್ಲಿಪ್ ಹಾಕ್ಬಿಟ್ರೆ ಇಲ್ಲೊಂದು ಅಲ್ಲೊಂದು ಹಾಕ್ಬಿಟ್ರೆ ನಾವು ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಸ್ಪ್ರೇ ಮಾಡೋ ಟೈಮ್ ನಮ್ಗೆ ಅನುಕೂಲ ಆಗ್ತದೆ. ಎರಡು ಕಡೆ ತೆಗಿತೀರಾ ಸರ್, ಒಂದೇ ಕಡೆ ಸಾಕು ಅನ್ಸುತ್ತಾ ಸರ್? ಎರಡು ಕಡೆ ತೆಗಿಬೇಕು. ಎರಡು ಕಡೆ ತೆಗೆದ್ರೆ ಏನ್ ತೊಂದರೆ ಇಲ್ಲ, ಬೀಳ್ತದ್ ಬಿಡಿ. ಬೀಳುತ್ತಲ್ಲ ಔಷಧಿ, ಒಂದ್ಸಲ ತೆಗೆದ್ರೆ ಸಾಕು. ನೀವು ಫಸ್ಟ್ ಸಲ ಪ್ರಯತ್ನ ಮಾಡ್ತಾ ಇರೋದು, ಈ ಸಲ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ಇದು ಇನ್ನೊಬ್ಬರಿಗೆ ಒಂದು ಉಪಯುಕ್ತವಾಗಿರ್ತದೆ ಮಾಹಿತಿ. ಸೊ ಈ ತರ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಲ್ಲಿ ಕವರ್ ಮಾಡಿದಿರೋನ್ನ ನಾವು ಔಷಧಿಗಾಗ್ಲಿ ಅಥವಾ ಹೂವು ಕಟಿಂಗ್ ಟೈಮಲ್ಲಾಗ್ಲಿ ನಾವು ಯೂಸ್ ಮಾಡ್ಕೊಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇರುತ್ತೆ. ಸೊ ಯಾರಾದ್ರೂ ಬಂಚ್ ಲೆಕ್ಕದಲ್ಲಿ ಕೊಡೋರು, ಅಂದ್ರೆ ಬಂಚ್ ಅಂತ ಹೇಳಿದ್ರೆ ಈಗ ಗಿಡದ ಸಮೇತ ಕಟ್ ಮಾಡ್ಕೊಂಡು ಹೋಗ್ತಾರೆ, ಆ ರೀತಿ ಯಾರಾದ್ರೂ ಬಂದಿದ್ದೆ ಆದ್ರೆ ಈಗ ಒಟ್ಟಾಗಿ ಇದರಲ್ಲಿ ನೀಟಾಗಿ ಮೇಂಟೈನ್ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ರೆ ಅವ್ರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಸೇಫ್ ಸೈಡ್ ಅಲ್ಲಿ ಕೊಟ್ಬಿಟ್ಟು ಸೈಲೆಂಟ್ ಆಗಿ ನಮ್ದೇನಿದೆ ಅಮೌಂಟ್ ತಗೊಂಡು ನಾವು ಇರ್ಬೋದು. ಇಲ್ಲ ನಾವೇ ರಿಸ್ಕ್ ತಗೊಂಡು ಮಾಡ್ಬೇಕು, ಹೂವು ಕಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರೆ ತೇವಾಂಶ ಇಲ್ದಿದ್ದು ಹೂವು ಎತ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕು. ಸರ್ ಒಟ್ಟಾರೆ ಈ ಒಂದು ಕ್ರಾಪ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಸಿಗುತ್ತೆ ಅಂತ ನನ್ನ ಅಂದಾಜು. ಅದು ಇನ್ನ ಸ್ವಲ್ಪ ಡಿಲೇ ಆಗುತ್ತೆ, ನಿಮ್ಗೆ ಗಣೇಶ ಹಬ್ಬಕ್ಕೆ ಬರ್ಬೋದು ಮಸ್ಕಿನ್ ವೈಟು. ಸೊ ಉತ್ತಮ ಬೆಲೆ ಸಿಕ್ಕಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಯಾರಾದ್ರೂ ಇಲ್ಲೇ ನಿಮ್ಮೆಂಡ್ಗೆ ಬಂದು ಕೇಳಿದ್ರಂದ್ರೆ ನೀವು ಖಂಡಿತ ಕೊಟ್ಬಿಟ್ಟು ಒಂದ್ ಸ್ವಲ್ಪ ದುಡ್ಡಾಗ್ಲಿ ಅಂತ ದೇವ್ರನ್ನೂ ಕೇಳ್ಕೊತೀರಿ. ಮತ್ತೆ ಕಷ್ಟಪಟ್ಟಿರೋದು ಎಲ್ಲೂ ಹೋಗಲ್ಲ ಅಂತ ನನ್ನ ಅಂದಾಜು. ನೀವು ಪಟ್ಟಿರೋ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಲಿ. ಸೊ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಮತ್ತೆ ಇದೇ ರೀತಿನೇ ಒಂದು ಸ್ವಲ್ಪ ಮಾಹಿತಿಗಳನ್ನ ರೈತರು ಪಡೋ ಕಷ್ಟಗಳನ್ನ ಮತ್ತೆ ಇದನ್ನೆಲ್ಲ ಮಾಹಿತಿಗಳನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚ್ಕೊಳ್ಳಿ. ಈಗ ಯೂಟ್ಯೂಬ್ ಅಲ್ಲಿ ಬೇರೆ ಒಂದ್ ಸ್ವಲ್ಪ ನಿಮ್ಮ ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಿದೀರಾ, ಅದರಲ್ಲೂ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಕಡೆಯಿಂದ. ಓಕೆ ಸರ್, ನೀವು ಕೂಡ ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ನೀವು ಕೂಡ ಹೆಚ್ಚಿನದಾಗಿ ಮೊದಲು ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿದಿರಿ, ತುಂಬಾ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರಿ. ಈಗ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಮಾಹಿತಿನ ಕೂಡ ಸ್ಟಾರ್ಟ್ ಮಾಡಿದಿರಿ. ಜನ ಕೂಡ ಅದೇ ತರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ನೀವು ಕೂಡ ವಿಡಿಯೋಗಳನ್ನ ಮಾಡ್ರಿ, ನಮ್ ಜನ ಸಪೋರ್ಟ್ ಮಾಡ್ತಾರೆ. ನೀವು ಇವತ್ತು ನಮ್ಮ ತೋಟಕ್ಕೆ ಬಂದು ಇದನ್ನೆಲ್ಲ ತಿಳ್ಕೊಂಡು 4 ಜನ ರೈತರಿಗೆ ಶೇರ್ ಮಾಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.